ರಾಣಿ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಚಳಿ ಬಾರನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ಬಾರನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ನಯನ ಕಣ್ಗೊಳಿಸುವ ನವಿಲಹು ಗರಿಯೇ ನಯನ ಕಂಗೊಳಿಸುವ ನವಿಲವು ಗರಿಯೇ ಕುಣಿತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗದಿ ಸ್ವರ ಗೀತೆ ಹಾಡಿ ಮೈ ಮರೆಯುವೆ ಬಾ ಕುಣಿತ ನಲಿತ ಜಗವ ನಗಿಸಿ ನಾವು ಹಾಡುವ ಬಾ ಓ ರಾಣಿ ಶಶಿರೇಖಾ ನಿನ್ನ ತಂದೆ ಬಲರಾಮ ದೇವರ ಅಪೇಕ್ಷೆಯಂತೆ ನಿನ್ನನ್ನು ದೊಡ್ಡಪ್ಪ ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರನಿಗೆ ಕೊಟ್ಟು ಲಗ್ನ ಮಾಡುವುದಾಗಿ ನಿಶ್ಚಯವಾಗಿತ್ತು. ಆದರೆ ಆತನನ್ನು ವರಿಸಲು ನೀನು ಸಮ್ಮತಿಸಿರಬೇನು? ಪ್ರಾಣೇಶ್ವರ, ಹಾಗೆ ನಾನು ಆತನನ್ನು ಸಮ್ಮತಿಸಿದೆ. ಆದರೆ ಶಶಿರೇಖೆಯು ಈ ಸಿಡಿಲಿನ ಮರಿ ಅಭಿಮನ್ಯುವಿನ ಅರ್ಧಾಂಗಿನಿಯಾಗಲು ಸಾಧ್ಯವಾಗುತ್ತಿದ್ದೆ. ನೀನೇ ಹೇಳು. ನನ್ನ ಪ್ರಶ್ನೆ ಅದಲ್ಲ ಶಶಿರೇಖಾ, ನಿನ್ನನ್ನು ಆತ್ಮಗೆ ಕೊಡುವುದಾಗಿ ಎಲ್ಲ ಏರ್ಪಾಡುಗಳು ನಡೆದವು. ಅಂದ ಬಳಿಕ ಹಿರಿಯರ ಒಪ್ಪಿಗೆಯಲ್ಲಿದ್ದರೆ ಸಾಲದು, ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆಯು ಅವಶ್ಯಕತೆಯಲ್ಲವೇ? ಯಾವ ಹಿರಿಯರ ಒಪ್ಪಿಗೆ ಇದ್ದರೂ ಸರಿಯೇ. ಸದ್ಯ ಕೌರವರ ಸೊಸೆಯನ್ನಾಗಿ ಪಾರು ಮಾಡಿ ಪಾಂಡವರ ಸೊಸೆಯನ್ನಾಗಿ ಮಾಡಲು ಪಣತೊಟ್ಟ ನನ್ನ ಚಿಕ್ಕಪ್ಪ ಶ್ರೀಕೃಷ್ಣ ಹಾಗೂ ರುಕ್ಮಿಣಿ ದೇವಿಯ ಸಹಾಯವೇ ತಾನೆ ಈ ಶಶಿರೇಖೆ ಅಭಿಮನ್ಯುವಿನ ವಿವಾಹಕ್ಕೆ ಶ್ರೀರಕ್ಷೆ. ಹಬ್ಬ, ಎಂಥ ಚಾತುರ್ಯದ ನುಡಿ! ಎಂಥ ಸೌಂದರ್ಯ ನುಡಿ, ಎಂಥ ಚಾತುರ್ಯ ನಡೆ, ಎಂಥ ಗಾಂಭೀರ್ಯ. ಎಂಥ ಸೌಂದರ್ಯ ನುಡಿ, ಎಂಥ ಚಾತುರ್ಯ ನಡೆ, ಎಂಥ ಗಾಂಭೀರ್ಯ. ಎಂಥ ಸೌಂದರ್ಯ. ಚಂದ್ರನ ನಾಚಿಸುವ ನನ್ನ ಮಂದಿರದೊಡೆಯ ಸ್ನೇಹಾನಂದಮಯ. ಚಂದ್ರನ ನಾಚಿಸುವ ನನ್ನ
ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನೀ ಬಾಳಿಗೆ ಬೆಳಗಾದೆ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನೀ ಬಾಳಿಗೆ ಬೆಳಗಾದೆ ಬೆಳಗಿದೆ ಬಾಳನು ಸತಿಯಾಗಿ ಎಂತ ಸೌಂದರ್ಯ ನುಡಿ ಎಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ದಪಮದ ಪಮಗಪ ದಪಗಮ ಸರಿ ನಿಸ ದಪಮದ ದ ಪಮಗ ಪಾಪ ದಪಗಮ ಮ ಸರಿ ನಿಸ ನೀನು ಕೊಂಡಾಡಬೇಕಾಗಿರೋದು ಮಾವ ಶ್ರೀಕೃಷ್ಣ ಅತ್ತೆ ರುಕ್ಮಿಣಿ ದೇವಿಯನ್ನು ಮಾತ್ರವಲ್ಲ ನಿನ್ನನ್ನು ಮದುವೆ ಮನೆಯಿಂದ ಮಾಯಾವೇಶದಿಂದ ಅಪಹರಿಸಿ ತಂದು ನನಗೆ ವಿವಾಹ ಮಾಡಿಸಿದನಲ್ಲ ನನ್ನ ದೊಡ್ಡಪ್ಪ ಭೀಮಪುತ್ರ ಘಟೋತ್ಕಚ ಆತನ ಸಾಹಸವನ್ನು ಸ್ಮರಿಸಬೇಕು ತಿಳಿಯುತ್ತೇ ದೇವಿ ನೀನು ಪಾಂಡವರ ಗೃಹಿಣಿಯಾಗುವುದಕ್ಕೆ ಆ ನನ್ನ ಅಗ್ರಜ ಇಡಿಮಸುತನ ಚಾಣಾಕ್ಷತನವೂ ಕಾರಣ ಸ್ವಾಮಿ ಕಾರಣವೇನೇ ಇರಲಿ ಪ್ರಾಣೇಶ್ವರಿ ಬನ್ನಿ ಇಲ್ಲಿ ಕುಳಿತುಕೊಳ್ಳಿ ಸ್ವಾಮಿ ನನಗೆ ಆಶೀರ್ವಾದ ಮಾಡಿದೇವಾ ಪ್ರಿಯಾ ನನ್ನ ದಾಸನನ್ನು ಬಯಸುತ್ತಿದ್ದೇನೆ ಸುಂದರ ನನ್ನ ದಾಸನನ್ನು ಬಯಸುತ್ತಿದ್ದೇನೆ ಸುಂದರ ರಸಮಯ ಸಂಗೀತದೇ ರಸಮಯ ಸಂಗೀತದೇ ಮನಸಾನಂದವ ನೀಡುವಾರ ನನ್ನ ದಾಸನನ್ನು ಬಯಸುತ್ತಿದ್ದೇನೆ ಸುಂದರ ತೋಳ ಸರಯ ನೀಡದ ಏಕೆ ಓಡುವೆ ನೀ ಬಯಸಿದ ನಿನ್ನ ತೋಳ ಸರಯ ನೀಡದ ಏಕೆ ಓಡುವೆ ನೀ ನನ್ನ ನಿನ್ನ ಪ್ರೇಮದ ಕಾವ್ಯ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ದರೆಯೊಳಗೆ ತನುಮನ ಮಿಲನದ ತನುಮನ ಬೆರೆತ ಹಾಲಿದೆ ನಂತಿದೆ ಮನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ ಮನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುವಾರೆ ಮನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ ಬಯಸಿದ ನಿಮ್ಮ ಪ್ರೇಮಾಮೃತವ ನೀಡದೆ ಏಕೆ ಓಡುವನಿ
ಸೇವಿಸುವ ಪ್ರತಿಯೊಂದು ಪದಾರ್ಥದ ಮೇಲೂ ತಿನ್ನುವವರ ಹೆಸರನ್ನಿಟ್ಟಿರುವರು ಭಗವಂತರುಗಳು. ಅದೇ ರೀತಿ ಉತ್ತರೆ, ಅಭಿಮನ್ಯು, ಶಶಿರೇಖೆಯರ ಸಂಬಂಧವು ಹೀಗೆ ಜರುಗಬೇಕೆಂದು ರಚಿಸಬಾರದೇಕೆ? ಸತ್ಯ, ನಿನ್ನ ನುಡಿ ಅಕ್ಷರಶಃ ಸತ್ಯ. ನಿನ್ನ ಚಿಕ್ಕಪ್ಪ ಅಂದರೆ ನನ್ನ ಸೋದರ ಮಾವನ ಪ್ರೇರಣೆಯಿಂದ ಕೈ ಹಿಡಿದ ನಿನ್ನನ್ನು ಉತ್ತರೆಯನ್ನು ನನ್ನೆರಡು ಕಣ್ಣುಗಳಂತೆ ಕಾಪಾಡಿಕೊಳ್ಳುವೆನು. ಧನ್ಯ ಸ್ವಾಮಿ. ಹೇಳು. ಪ್ರಾಣೇಶ್ವರ. ಪ್ರಾಣೇಶ್ವರಿ, ತಂಗಾಳಿಯು ನೀನು, ತಂಗಾಳಿಯು ನೀನು, ತಂಗಾಳಿಯು ನೀನು, ರಾಗದ ಜೊತೆ ಸಂಗೀತವು ಬೆರೆತರೆ ಹಾಯಾಗಿರದೇನೋ, ರಾಗದ ಜೊತೆ ಸಂಗೀತವು ಬೆರೆತರೆ ಹಾಯಾಗಿರದೇನೋ. ತಂಗಾಳಿಯು ನೀನು, ಓ ಸುಂದರಿ ನೀಲಾಂಬರಿ, ಹಾಡುಗರಿಗೆ ದರಿ ನಲಿದಾಡೆ ಮಯೂರಿ. ಓ ಸುಂದರಿ ನೀಲಾಂಬರಿ, ಹಾಡುಗರಿಗೆ ದರಿ ನಲಿದಾಡೆ ಮಯೂರಿ. ನೀನಗುತ್ತಿರೆ ಶ್ರೀರಾಮೃತ ಸವಿದಂತೆ ನನಗೀಗ, ನೀನಗುತ್ತಿರೆ ಶ್ರೀರಾಮೃತ ಸವಿದಂತೆ ನನಗೀಗ. ತಂಗಾಳಿಯು ನೀನು, ತಂಗಾಳಿಯು ನೀನು, ಲಾ 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 ಲಾ. ಹರಿಗೆದಲೆ ಮನದೊಳಗೆ ದುರುಳೆ ಕೌರವರು ನಿನ್ನನ್ನು ಬಂಧಿಸಿ ಕಾರಾಗೃಹದಲ್ಲಿರಿಸಿ ನಿನ್ನ ಸಹಿತ ನಿನ್ನ ಶತ ಸಹೋದರರಿಗೆ ಒಂದಿಡಿ ಅನ್ನ ಒಂದೊಳಲೆ ನೀರನ್ನು ನಿಮಗಿತ್ತರೂ ಆ ಕೌರವರು ಗಳಗಳನ್ನವನ್ನು
ಹಿಡಿ ಮಾಡಿ ನಿನಗುಣಿಸಿ ಮಡಿದರು ನಿನ್ನ ಶತ ಸಹೋದರರು ಮಡಿದವರಿಗಾಗಿರೋದಿಸದೆ ಮಡಿದವರಿಗಾಗಿರೋದಿಸದೆ ಶಕುನಿ ಅಂದುಗೈದ ಶಪಥವೇ ನಾಯಿದೋ ನಿನ್ನ ಜನಕನಿಗಿದ್ದ ವಚನವೇ ನಾಯಿದೋ ನೀಗೈದ ಶಪಥವೇ ನಾಯಿದೋ ಈ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನೇ ಅವ ಏನು ಮಾಡುತ್ತಿರುವ ಆರಮ ಮರಳುಗಳೇ ಸಾಕು. ಏನೀ ಕುಕ್ಷಿ ಬಗೆಯುವ ಕುಹಕ ಕಂಟಕದ ಕರ್ಕಶಕೇಕೆ ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತಗಳ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ ಈ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ಏ ದುರ್ನೀತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಅದನ್ನೆಲ್ಲ ನನಗಿತ್ತು. ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಅಂದು ಹತರಾದ ನನ್ನ ಜನಕನ ಬೆನ್ನು ಮೂಳೆಗಳಿಂದ ರಚಿಸಲ್ಪಟ್ಟ ಮಾಯಾ ದಾಳಗಳೇ ವಿನಃ ಇವು ಬೇರೆ ದಾಳಗಳಲ್ಲ. ದಾಳಗಳಲ್ಲವೋ ಮುರುಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವೋ ಮರುಳೆ ಇವುಗಳು, ದಾಳಗಳಲ್ಲವೋ ಜನ್ಮದಾತರನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು. ಜನ್ಮದಾತರನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ದಾಳಗಳಲ್ಲವೋ ಮರುಳೆ ಇವುಗಳು, ದಾಳಗಳಲ್ಲವೋ. ತಂದೆ ತಮ್ಮಂದಿರ ಗೋಳು ಬಂದ ನಿನ್ನ ಗುರುವಂಶವೇ ಆಳು. ನನ್ನ ತಂದೆ ತಮ್ಮಂದಿರ ಗೋಳು ಬಂದ ನಿನ್ನ ಗುರುವಂಶವೇ ಆಳು. ಹಾಳು ಸರ್ಪರು ತುಳಿದಕ್ಕರಿಸಿ ಹೋಳ ಕೌರವನೆ ಕೇಳು. ನಾಳೆ ನಡೆಯಲಿ ಕಗೋರ ಕಾಳಗ ಕೌರವ ರಣಗಳ ಸಾಲು ಸಾಲು.
ಕಾಳಗ ಕೌರವರಣಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನಿಗೆ ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನಿಗೆ ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಡವನ್ನು ತಡೆಯನ್ನು ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಡದ ನಿನ್ನ ತಡೆಯನ್ನು ಮುರಿಸಿ ಮರ್ಮಾಂಗದ ನನ್ನ ತೊಡೆಯನ್ನು ಮುರಿಸಿ ದಾಳಗಳೆಲ್ಲವೋ ಮರುಳೆ ದಾಳಗಳಲ್ಲವೋ 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 ಆಧಾರಣೆ ದರ್ಶವು ನನ್ನ ಈ ಸ್ಮೃತಿ ಪಟಲದಿಂದ ಅಳಿಯದೇ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದಿಕುಶವಾಗಿರುವ ನನ್ನ ಈ ದೇಹವನ್ನು ಅಣು ಅಣುವಾಗಿ ಛಿದ್ರಗೊಳಿಸಿದರು ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನ ಹರಿಸಲು ಅಸಾಧ್ಯ ದುರ್ಯೋಧನ. ದುರ್ವಿಧಿ ಅಟ್ಟ ಆಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರನಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರ ರಾಜರುಗಳಿಂದ ಓಲೈಸಿಕೊಂಡು ರಾಜಾಧಿರಾಜ ರಾಜವಾರ್ಥಾಂಡ ತೇಜ ಗಾಂಧಾರಪುರಾಧೀಶ್ವರ ಶತ ಸಹೋದರ ರತ್ನದ ಶಕುನಿ ಸಾರ್ವಭೌಮರಿಗೆ ಬಹುಬರ ಬಹುಬರ ಬಹುಬರ. ಹೀಗೆ ಸಮಸ್ತ ಸಾಮಂತರ ರಾಜರುಗಳನ್ನು ಓಲೈಸಿಕೊಂಡು ದಿವ್ಯ ಆಸನ ಮೇಕಿ ಕೂತು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋಪುರವಾಯಿತು, ಬರೀ ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ನಿನ್ನೊಡನೆ ಸೇರಿ ಮುಳ್ಳು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂಥ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಡ್ನುಡಿಯಂತೆ ಅಡಿಗೂ ನಿನ್ನನ್ನು ಅಡ್ಡದಾರಿಗೆಳೆದು ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯನ್ನೇ ಮುಳುಗಿಸುವೆನು. ಅಣ್ಣ ಹಸಿವುದಾಗತ ತಾಳಲಾರೆವು ನಾವು ಅಣ್ಣ ಅಣ್ಣ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ನಿನ್ನ 99 ಮಂದಿ ಸಹೋದರರ ರುಂಡಗಳಿಂದ ನರಕದಲ್ಲಿ ನಿರಾಂಜನ ಮೂಡಿಸುವೆ. ದುರ್ಯೋಧನ ನರಕ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗೋ ಹಿಂಸೆ ಅದೇ ಭಯಾನಕ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ
ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟಿಸಿರು ಬಿಡುವರಂತೆ ಮಾಡಿ ನೇರವಾಗಿ ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಶಕುನಿ! ಅಲ್ಲವಯ್ಯ, ನಿನ್ನ ಪರಮರೆ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನೀ ಆಗಮನ. ಬಾವ ಮೈದುನ ಬಾ, ಕ್ಷಣಕಾಲ ವಿಶ್ರಾಂತಿ ತೆಗೆದುಬೇಕು. ಬಾವ ಮೈದುನ, ನಿನ್ನ ಅಂಕಿ ಎಷ್ಟು? 1-4. 1-4. ಪಿತೃ ದೇವೋಭವ 1-4. 1-4. ಜಯ ನಿನ್ನದೇ. ಹೌದು ಮಾವ. ಮಾವ, ನಿನ್ನ ಅಂಕಿ ಎಷ್ಟು? 2-4. 2-4. ಜೈ ಹಸ್ತಿನಾಂಬೆ. 2-4 ಮಾವ. ಜಯ ನಮ್ಮದೇ. ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯತ್ರದ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರ ತಂದವನಲ್ಲವೇ? ದೂತನ ವಿಚಾರ ಈ ಧಾತನಿಗೆ ಏಕೆ ಮಾವ? ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲದಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವೈತ ಕಲಹ, ಇದು ನನಗೆ ಉಚಿತವಾದ ಕಾರ್ಯವೇ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಅದೆಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಆತನ್ನು ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಕೃಷ್ಣನು ಹತ್ತಿರಾವತಿಗೆ ಬಂದೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಏನು? ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ಸೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸಿ. ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಸಾಕು ದುರುಳನ ದುರಾಗಗಳು, ಸಾಕು ದುರುಳನ ದುರಾಗಗಳು, ಸಾಕದಿ ನಿರತವಾದ ಸಗಿದ ಪರಿಯ ರಸಗಿದ ಪರಿಯ, ಸಾಕು ದುರುಳನ ದುರಾಗಗಳು. ಮಾನ ಆನೆಯ ವಿರಚಿಸಿ ನಮಗೆ ಇದರನ್ನ ಮನೆಯಲ್ಲಿ ಕುಳಿತಿಯನು. ಮಾನ ಆನೆಯ ವಿರಚಿಸಿ ನಮಗೆ ಇದರನ್ನ ಮನೆಯಲ್ಲಿ ಕುಳಿತಿಯನು. ಸಾಕು ದುರುಳನ ದುರಾಗಗಳು ತರಕ, ಸಾಕು ದುರುಳನ ದುರಾಗಗಳು ತರಕ, ಸಾಕು 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 ದುರುಳನ ದುರಾಗಗಳು. ಅವನಾಗಲೇ ರಾಜಪ್ರಸಾದ ಉಂಟಾಗಿ ಆ ವಿದುರನ ಕುಟೀರವನ್ನು ಆಚರಿಸಿದರು. ಅವನದೆಷ್ಟು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತರ ಪರಾಧೀನನು ಇದ್ದರೂ ಇರಬಹುದು. ಅಲ್ಲದೆ ವಿದುರನಂತಹ ಭಕ್ತರಾಧನಿಗೆ ಮತ್ತಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ. ಹೋಗ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆ ರಾಯಭಾರಿಯಾಗಿ ಬಂದಿರುವ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪಲಾಗದು. ಸಹೋದರ, ದುರಾತ್ಮರಾದ ದ್ರೋಹಿಗಳ ಪದವನ್ನು ಈಚನ ಭೇದಿಸಿ ದೇವಗಳಿಸಿ ಬರುವೆನ. ಬಂದರನ್ನು ಭೇದಿಸಿ ದೇವಗಳಿಸಿ ಬರುವೆನ. ಮುದುಡಿ ನೆರವಾದ ಮುದುಡಿ ನೆರವಾದ ಮರನ್ನು ಚಿರವ ಕಡಿದು ನೆರವು. ದುರಾತ್ಮರಾದ ದ್ರೋಹಿಗಳ ಪದವನ್ನು ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಸಮಾಧಾನಪಡಿಸುವುದು ನನಗೂ ಒಂದೊಂದು ಸಾರಿ ಇದು ಸಾಧ್ಯವೆನಿಸುವುದು. ನೋಡಿದೆಯಾ ಮಾವ, ನನ್ನ ಸಹೋದರನ ಕ್ರೋಧಾಗ್ನಿ ಸ್ವರೂಪವನ್ನ. ಮದಗಜಗಳು ಎಷ್ಟಿದ್ದರೂ ಈ ಒಂದು ಸಿಂಹಕ್ಕೆ ಸಂಸಾಟಿಯಾಗಬಲ್ಲದೆ. ಅದಿರಲಿ, ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು
ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲವೇ ಸೋಮೇಶ್ವರ? ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನಿ. ಪ್ರಾರಂಭದಲ್ಲಿ ಸಹಿಸಲಾದ ಅಪಮಾನ, ಹೌದು ಮಾವ. ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಆಚಿಸುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೆ. ಮಾವ, ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ನಾಶ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ, ಹೌದು ಮಾವ, ಸಹೋದರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ, ಸುಯೋಧನ ಅದೇ ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೂ ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದ್ರೆ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಂಧಿ ಆಚಿಸುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಕೃಷ್ಣನಿಗಿಂತ ಅವನ ವಿಜಯೋತ್ಮನಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆವಾಯಿತು. ಹೌದು ಮಾವ. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸಿದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದೆಂದು ನಿಸ್ಸಂಕೋಚವಾಗಿ ಹೇಳಬಹುದು. ಹೌದೌದು. ಆದರೆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿದನು. ಹೌದು ಮಾವ, ಕೃಷ್ಣನೇ ಹೇಳಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ಕೋಪದಿಂದ ಪಾಪ ಬಡಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವನ್ನೆಲ್ಲ ಎಲ್ಲಿಂದ ಕಲಿತೆ ಕೌರವೇಶ್ವರ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು. ಏಕೆ ಮಾವ? ಅವರೆಲ್ಲರೂ ಅವನ ಆಜ್ಞಾತರಾಗಿರಬಹುದು. ಸಂಧಾನಕ್ಕೆ ನೀನು ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದಲ್ಲಿ ದಾಕು ನಾಶವಾಯಿತು. ಪುನಃ ಅವರನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಭೂಮಿ ಅನುಭುಕ್ತಳಾದ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಸೆಣಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲು. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕಯ್ಯ, ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿ ಪ್ರತಿಷ್ಠೆ ತೋರುತ್ತಿರುವ ಆ ಕೃಷ್ಣನಿಗೊಂದು ತಕ್ಕ ಪ್ರಾಯಶ್ಚಿತ್ತ ಆಗಬೇಕು. ಸುಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ಆ ನಿನ್ನ ಸಲಹೆ? ಈಗ ಬೇಡ, ಸಮಯ ಬಂದಾಗ ತಿಳಿಸುವೇನು. ಆಗಲಿ ಮಾವ. ಅದನ್ನು ಅಲ್ಲೇ ನೆರವೇರಿಸುವಿಯಂತೆ. ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನ ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡಾಮ ಹೋಗುವ. ನಡೆ ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ಬೋರ್ಗರಿಯ ಬಿರುಗಾಳಿಗೆ ಸೇಡುವಿನ ಕಾರ್ಮೋಡವನ್ನೆಬ್ಬಿಸಿ ದ್ವೇಷಾಗ್ನಿಯ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುತ್ತಿರುವ ಗುಡಿಲು ಸಿಡಿಗಳಿಗೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿ ಕೃತ್ರಿಮ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿಯ ಸುಯೋಧನ? ಇಲ್ಲ, ನಿನ್ನೀ ಕುರುವಂಶವನ್ನು ನಿರ್ಮೂಲನ ಮಾಡಲೆಂದೇ ಶಪಥವನ್ನು ಕೈಗಿರುವೆನಾ ಕುರುವಂಶವನ್ನು ನಿರ್ಮೂಲನಗೊಳಿಸಲು ಶಪಥವನ್ನು ಕೈಗಿರುವೆನಾ.
ಸರ್ಪದಂತೆ ಮುಟ್ಟಿಕೊಳ್ಳುವೆ ಅರಣ ಹದ್ದಿನಂತೆ. ಅಟ್ಟಾಸಿ ತುಳು ಸರ್ಪದಂತೆ ಮುಟ್ಟಿಕೊಳ್ಳುವೆ ವಿಷ ಸರ್ಪದಂತೆ ಒಂದನೆಯ ಪ್ರಾಣಿ ಗುಳ್ಳ ನೆರೆಯಂತೆ. ಒಂದನೆಯ ಪ್ರಾಣಿ ಗುಳ್ಳ ನೆರೆಯಂತೆ ಸಂಚಿಂದ ಆ ಕುರುಡ ಕುಸಿದೋಗುವಂತೆ. ಸಂಚಿಂದ ಆ ಕುರುಡ ಕುಸಿದೋಗುವಂತೆ ಶಪಥವನ್ನು ಗೈದಿರುವೆನ. ಎನ್ನನುದರನ್ನು ಅಂದು ತೆರೆ ಮನೆಯಲ್ಲಿರಿಸಿ ದಿನಕ್ಕೊಂದು ಇಡೀ ಅನ್ನ ನೀರವರೆಗಿರಿಸಿ. ಎನ್ನನುದರನ್ನು ಅಂದು ತೆರೆ ಮನೆಯಲ್ಲಿರಿಸಿ ದಿನಕ್ಕೊಂದು ಇಡೀ ಅನ್ನ ನೀರನ್ನವರೆಗಿರಿಸಿ ನರಕದೊಳಗವರನ್ನು ಬರಿ ನೋವಗೊಳಿಸಿದ. ನರಕದೊಳಗವರನ್ನು ಬರಿ ನೋವಗೊಳಿಸಿದ ದುರ್ಮೂರ್ಖರನ್ನು ರಣದಿ ಮರಣಗೊಳಿಸುವುದರದು. ದುರ್ಮೂರ್ಖರನ್ನು ರಣದಿ ಮರಣಗೊಳಿಸುವುದರದು. ಶಪಥವನ್ನು ಗೈದಿರುವೆನಾ, ಶಪಥವನ್ನು ಗೈದಿರುವೆನಾ, ಶಪಥವನ್ನು ಗೈದಿರುವೆನಾ. ಪರಮಾತ್ಮ ಮೈಕ್ ಆನ್ ಮಾಡಿಲ್ಲ ನೋಡಿ. ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವನೋ, ಯಾವ ಆತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯ ಮಧ್ಯಭಾಗದಲ್ಲಿ ನೆಲೆಗೊಂಡಿರುವುದು, ಯಾವ ಆತನು ಸಕಲ ಜೀವಿಗಳಿಗೂ ಸಮಸ್ತಕ್ಕೂ ಕರ್ತನೋ ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವೆನು. ಕೃಷ್ಣಾರ್ಪಣವಸ್ತು. ಮೊರೆ ಕೇಳಿ ನೀ ಬಾರಯ್ಯ ಮುರಾಹರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮ ವಾಸುದೇವ ಎಲ್ಲಿರ್ಬೇಕಂದ್ರೆ ರುಕ್ಮಿಣಿ ಲೋಲ ವಾರಿ ಜಮಾಲ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ, ಮೊರೆ ಕೇಳಿ ನೀ ಬಾರಯ್ಯ ಮುರಾಹರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ, ಮೊರೆ ಕೇಳಿ ನೀ ಬಾರಯ್ಯ. ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಭಕ್ತ ಶಿರೋಮಣಿ ಪರಮಾತ್ಮ
ಕುಶಲವೇ? ಮುಕುಂದ, ಮುರಾರಿ, ಜನಾರ್ದನ, ಅಚ್ಯುತ, ಈ ದಿನನ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವಿತೆಯ ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯ ರಸ, ಮುಕ್ಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತ ನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ, ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದೆ, ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ, ಹರಸಿದೆಯ ಅಂಧಕಾರ ಮನದಿ, ಹರಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದೆ. ಪರಮಾತ್ಮ ಪಾಲಕಡಲೊಳ್ಳು ನೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ, ಪಾಲಕಡಲೊಳ್ಳು ನೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ, ಕಡುಶಿಲೆಯಾದ ಈ ಜಡನ ಕಥೆನು ಹರಿಯೇ, ಕಡುಶಿಲೆಯಾದ ಈ ಜಡನ ಕಡೆದು ಹರಿಯೇ, ಭವ್ಯ ಮೂರುತಿಯ ಮಾಡಿದೆಯ, ಭವ್ಯ ಮೂರುತಿಯ ಮಾಡಿದೆಯ, ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳನು ಧರಿಸಿದೆಯ, ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳನು ಧರಿಸಿದೆಯ, ಕರಿಯ ಮೊರೆ ಕೇಳಿ ಅರಿಯತ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ, ಕರಿಯ ಮೊರೆ ಕೇಳಿ ಹರಿಯತ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ, ಅರಿಯನೆಂದು ಕೂಡ ರೂಪನೇ ನಿನ್ನ ಚರಣವನ್ನು ಮನದು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ. ನಾನಾದರೂ ಮಾರ್ಗಾಯಸದಿಂದ ಬಹಳವಾಗಿ ಬಳಲಿ ಬಂದಿರುವೆ. ಏನಾದರೂ ತಿನ್ನಲು ಆಹಾರವಿದ್ದರೆ ಕೊಡುವಿದಿರಾ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸಿರುವ ತಮಗೆ ಅಣು ಸ್ವರೂಪನಾದ ನಾನೇನು ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರಬೇಕಾದರೆ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಗಟ್ಟಿ ಇಲ್ಲಿವರೆಗೂ ಸೆಳೆತಂದಿತ್ತು. ನೀನೇನು ಸಾಮಾನ್ಯನೇ ವಿದುರ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ.
ಗುಣಸಾಗರ ವಿದುರ ವಿದುವಿ ಗುಣಸಾಗರ ನುಡಿ ಅಮೃತಮಯ ಮಧುರ ಬಾಕಿಯು ಜಗಕ್ಕೆ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ ವಿದುರ ಪರಮಾತ್ಮ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣಗಂಭೀರ ಪರಮಾತ್ಮ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಪರಮಾತ್ಮ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕ್ಷೀರದಿಂದಲೇ ಜೀವಿಸುತ್ತಿರುವೆ ಪರಮಾತ್ಮ ಕ್ಷೀರದಿಂದಲೇ ಜೀವಿಸುತ್ತಿರುವೆ ದರೆಯಲು ನಿನಗಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನ್ಯರೆ ಪರಮಾತ್ಮ ದರೆಯಲು ನಿನಗಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನ್ಯರೆ ಇದನರಿಯದೇನೆ ಪಾಮರನಂತೆ ಪರಮಾತ್ಮ ಇದನರಿಯದೇನೆ ಪಾಮರನಂತೆ ವಿದುರ ನಿನ್ನೀ ಗುಣಸಾಗರ ನುಡಿ ಅಮೃತಮಯ ಮಧುರ ಪರಮಾತ್ಮ ಬಾಕಿಯು ಜಗಕ್ಕೆ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ 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 ಪರಮಾತ್ಮ ಸತತವು ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದಲೂ ಈ ಕುಶಸ್ಥಳಿಯಲ್ಲಿ ವಾಸಿಸಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನೆಲ್ಲ ತ್ಯಜಿಸಿ ಬರೀ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿದವನೆಂದು ತಿಳಿದೆಯೇ ವಿದುರ ನಾನಾದರೂ ಮಾರ್ಗಾಯದಿಂದ ಬಹಳವಾಗಿ ಬಳಲೆ ಬಂದಿರುವನು ತುಂಬ ಹಸಿವಾಗುತ್ತಿರುವುದು ಏನಾದರೂ ತಿನ್ನಲು ಆಹಾರವಿದ್ದರೆ ಕೊಡುವಿದುರ ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ ಏನು ವಿದುರ ಕ್ಷೀರವೇ ಅದು ನನಗೆ ಅತ್ಯುತ್ತಮವಾದ ಪ್ರಿಯವಾದ ಆಹಾರ ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿಟ್ಟ ಹವಲಿಕೆ ಸಾರವು ಆಹಾ ವಿದುರ ಈಗಲೂ ಸವಿದಂತಿರುವುದು ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಸಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿ ವಿದುರ ಈಗಲೂ ಸವಿದಂತಿರುವುದು ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು ಎಲ್ಲಿ ಅದನ್ನೇ ಕೊಡುವಿದುರ ಆಗಬಹುದು ದೇವ ಏಕೆ ವಿದುರ ಏಕೆ ತವಕ ಪಡುತ್ತಿರುವೆ ಏನೆಂದು ಹೇಳಲಿ ಪರಮಾತ್ಮ ಇದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಟ್ಟಿಲ್ಲ ದೇವ ಏನು ನನಗರ್ಪಿಸಿದೆಯಾ ನನಗರ್ಪಿಸಿದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಲೇಬೇಕು ಎಲ್ಲಿ ಅದನ್ನೇ ತೆಗೆದುಕೊಂಡು ಭಾವಿದ್ರ ಆಗಬಹುದು ದೇವ
ತಿಳಿಸಿ ಪರಮಾತ್ಮ. ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನೆಯ? ಪರಮಾತ್ಮ, ಇದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ? ಹಾಗೆ ನೋಡುತ್ತಿರು. ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿದೆಯಲ್ಲ, ಅದು ಅಲ್ಲಿ ನೋಡುವುದಿರ, ಅಲ್ಲಿ ನೋಡು. ಧನ್ಯನಾದೆ, ಧನ್ಯನಾದೆ ದೇವ, ಧನ್ಯನಾದೆ. ಸಾಗರ ಶಯನ, ಕ್ಷೀರ ಸಾಗರ ಶಯನ, ಸಾಗರ ಶಯನ, ಕ್ಷೀರ ಸಾಗರ ಶಯನ, ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಶಯನ, ಶಿರಸಾಗರ ಶಯನ. ವಾಮನ ರೂಪದ ಬಲಿಹರ, ನಿನ್ನ ನಾಮಾಭಿಜೇಯ ಬಲುಹಬರ. ಪರಮಾತ್ಮ, ವಾಮನ ರೂಪದ ಬಲಿಹರ, ನಿನ್ನ ನಾಮಾಭಿಜೇಯು ಬಲುಹಬರ. ಪಾಮರರೊಳು ನೀ ಕರುಣೆಯ ತೋರಿ, ಪಾಮರರೊಳು ನೀ ಕರುಣೆಯ ತೋರಿ, ಕನಸ ನೀಡಿದ ದಾಮೋದರ. ಸಾಗರ ಶಯನ, ಸಾಗರ ಶಯನ. ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಹಡೆದ ವಸುದೇವ ದೇವಕಿಯರೇ ಬಹುಧನ್ಯರು ಪರಮಾತ್ಮ. ಇದರಾ ಪರಮಾತ್ಮ, ನಾನಿಂದು ಪಾಂಡವರಾಯ ಬಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗಾಗಿ ದೂತತ್ವವನ್ನು ವಹಿಸಿ ಬಂದು ಭಕ್ತ ರಕ್ಷಕನೆಂಬ ಬಿರುದನ್ನು ಸಹ ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ನಾನು ನನ್ನ ಸೋದರತ್ಯಾದ ಕುಂತಿ ದೇವರೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನು ಅಲ್ಲಿಗೆ ಬಾ. ಹಿಂದೆಂದು ನಡೆಯದ ವಿಚಿತ್ರ ಪ್ರಸಂಗವೊಂದು ನಡೆಯುವುದು, ನೀನು ನೋಡಿವೆ ಅಂತಿರುವುದಿಲ್ಲ. ಆಗಬಹುದು ದೇವ. ಪರಮಾತ್ಮ, ಹೊರಡುವ ಮುನ್ನ ಕ್ಷಣ ಕಾಲ ವಿಶ್ರಮಿಸಿ ತದನಂತರ ಹೊರಡಿದರಂತೆ. ಹಾಗೆ ಆಗಲಿದೆ. ನವಕೋಟಿ ನಾಮದ ನಾರಾಯಣ, ನರವೇಶಧಾರಿಯೇ ಪಾವನ. ನವಕೋಟಿ ನಾಮದ ನಾರಾಯಣ, ನರವೇಶಧಾರಿಯೇ ಪಾವನ. ಬಣ್ಣಿಸಲಹುದೇ ನಿನ್ನಯ ನೀಲ. ಪರಮಾತ್ಮ, ಬಣ್ಣಿಸಲಹುದೇ ನಿನ್ನಯ ಲೀಲ, ಕರುಣಿಸಿ ಕಾಪಾಡ ಪರಂಧಾಮ. ಸಾಗರ ಶಯನ, ಸಾಗರ ಶಯನ, ಮುರಳೀಧರ ಕರುಣಾಕರ ಪಾಲಿಸೈ. ಸಾಗರ ಶಯನ,
ಜಯ